ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾದ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇದ್ದೇನೆ. ಏನದು? ದೈಹಿಕ ಶಿಕ್ಷಣ ಶಿಕ್ಷಕರು ಹಲವಾರು ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ ಭರ್ತಿಗಾಗಿ ಅಂದರೆ ಸರ್ಕಾರದ ನೇಮಕಾತಿಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅವರಿಗೆ ಇದೀಗ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಏನದು? ನೋಡಿ, ಇಲ್ಲಿ ಗೂಗಲಲ್ಲಿ ನಾನು ಸರ್ಚ್ ಮಾಡ್ತೇನೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಅಂತ. ರೀಸೆಂಟಾಗಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಲಿಕ್ಕಿದೆ. ನೋಡಿ, ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಟ್ಟು 5202 ದೈಹಿಕ ಶಿಕ್ಷಣ ಶಿಕ್ಷಕರ ಫಿಸಿಕಲ್ ಎಜುಕೇಷನ್ ಟೀಚರ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಹಂತ ಹಂತವಾಗಿ ಭರ್ತಿ ಮಾಡಲು ಸರ್ಕಾರ ನಿರ್ಧರಿಸಿದೆ ಎನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ 3361 ಮತ್ತು ಪ್ರೌಢಶಾಲೆಗಳಲ್ಲಿ ನೀವು ಇಲ್ಲಿ ಕಾಣ್ತೀರಿ, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಇದೆರಡನ್ನು ಸೇರಿಸಿ ಒಟ್ಟು 5202 ಹುದ್ದೆಗಳನ್ನು ಇಲ್ಲಿ ಪ್ರಾಥಮಿಕದಲ್ಲಿ ನೀವು ಕಾಣ್ತಾ ಇರುವಂಥದ್ದು 3361, ಪ್ರೌಢಶಾಲೆಯಲ್ಲಿ 1861, ಒಟ್ಟು 5202 ಹುದ್ದೆಗಳನ್ನು ಸರ್ಕಾರ ಭರ್ತಿ ಮಾಡಲು ನಿರ್ಧರಿಸಿದೆ ಅನ್ನುವಂತಹ ಮಾಹಿತಿ ನಿಮಗಿಲ್ಲಿ ಸಿಗ್ತಾ ಇದೆ. ಆತ್ಮೀಯರೇ, ಹಾಗಾದರೆ ಈ ಮಾಹಿತಿ ಎಲ್ಲಿಂದ ಬಂತು, ಈ ಅಧಿಕೃತವಾದ ಮಾಹಿತಿನ ಅನ್ನೋದನ್ನು ಇದೀಗ ನಾವು ತಿಳ್ಕೊಳ್ತಾ ಹೋಗೋಣ. ಆತ್ಮೀಯರೇ, ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಯಾವ ರೀತಿ ನೇಮಕಾತಿ ಆಗುತ್ತೆ ಅನ್ನುವಂತಹ ಮಾಹಿತಿಯು ಕೂಡ ಗೂಗಲ್ ಕೊಡ್ತಾ ಇದೆ. ಅದಕ್ಕಿಂತ ಮೊದಲು ಈ ಮಾಹಿತಿ ಅಧಿಕೃತನ, ಎಲ್ಲಿ ಈ ಮಾಹಿತಿ ಸಿಕ್ಕಿದೆ, ಯಾರು ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಎಲ್ಲ ಮಾಹಿತಿಯನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೀವು ಕಾಣ್ತೀರಿ ಒನ್ ಇಂಡಿಯಾ ಕನ್ನಡ 2 ಈ ಒಂದು ಪತ್ರಿಕೆ ವರದಿ ಮಾಡುತ್ತೆ. ನೋಡಿ, 18 ಮಾರ್ಚ್ 2026 ಇಲ್ಲಿ ಡೇಟನ್ನು ನೀವು ಕಾಣ್ತೀರಿ. 18 ಮಾರ್ಚ್ 2026 ಅಂದರೆ ನಿನ್ನೆ ದಿನ ಅಧಿಕೃತವಾಗಿ ಈ ಒಂದು ಮಾಹಿತಿ ಬಂದಿರುವಂಥದ್ದು. ಇದರಲ್ಲಿ ಏನಿದೆ, ಇದರಲ್ಲಿ ನೀವು ಕಾಣ್ತಾ ಇರುವಂಥದ್ದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ನೇಮಕಾತಿ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಅದರ ಬೆನ್ನಲ್ಲೇ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯ ಕುರಿತು ಕೂಡ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರಾಗಿರುವಂತಹ ಶ್ರೀಯುತ ಮಧು ಬಂಗಾರಪ್ಪ ಅವರು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಏನು ಮಾಹಿತಿ ಕೊಟ್ಟಿದ್ದಾರೆ? ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 5202 ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತ ಅವ್ರು ಹೇಳ್ತಾರೆ. ಅದರ ಮುಂದುವರಿಸಿ ಹೇಳ್ತಾರೆ, ಅವುಗಳನ್ನು ನೇರ ನೇಮಕಾತಿಯ ಮೂಲಕ ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಅಂತ ತಿಳಿಸ್ತಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5267 ಶಿಕ್ಷಕರ ಏನು ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಅಧಿಸೂಚನೆಯನ್ನು ಕೊಟ್ಟಾಗಿದೆ. ಅದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಒಳಗೊಂಡಿರುವಂಥದ್ದು ಮಾತನ್ನು ಕೂಡ ಅವರು ತಿಳಿಸ್ತಾರೆ. ಮತ್ತು ಉಳಿದ ನೇರ ನೇಮಕಾತಿಗಳಲ್ಲಿಯೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಆದ್ಯತೆ ಕೊಡಲಾಗುವುದು ಅನ್ನುವಂತಹ ಮಾಹಿತಿಯನ್ನು ಅವರು ಕೊಡ್ತಾರೆ. ಇದರಲ್ಲಿ 5202 ಏನು ಒಟ್ಟು ಹುದ್ದೆಗಳಿವೆ, ಆ 5202 ಹುದ್ದೆಗಳಲ್ಲಿ 3361 ಹುದ್ದೆಗಳು ಪ್ರಾಥಮಿಕ ವಿಭಾಗ, 1861 ಹುದ್ದೆಗಳು ಪ್ರೌಢಶಾಲೆಯ ಹುದ್ದೆಗಳಾಗಿವೆ ಅನ್ನುವಂತಹ ಮಾಹಿತಿ ನಮಗೆ ಒನ್ ಇಂಡಿಯಾ ನ್ಯೂಸ್ ಪತ್ರಿಕೆಯ ಮೂಲಕ ಸಿಗುತ್ತೆ. ಇದೇ ಮಾಹಿತಿಯನ್ನು ಕೆಲವೊಂದು ಪತ್ರಿಕೆಯವರು ಕೂಡ, ಬೇರೆ ಪತ್ರಿಕೆಯವರು ಕೂಡ ಕೊಟ್ಟಿರುವಂಥದ್ದು ನಾವಿಲ್ಲಿ ಕಾಣ್ತೇವೆ. ನೋಡಿ, ಕನ್ನಡ ನ್ಯೂಸ್ ಇಲ್ಲಿ ಕೂಡ ವರದಿ ಮಾಡುತ್ತೆ. ಏನಂದರೆ, ರಾಜ್ಯದಲ್ಲಿ 1861 ದೈಹಿಕ ಶಿಕ್ಷಣ ಶಿಕ್ಷಕರ ಸೇರಿ ಒಟ್ಟು 15,000 ಶಿಕ್ಷಕರ ನೇಮಕಾತಿ ಅನ್ನುವಂತಹ ಒಂದು ವರದಿಯನ್ನು ಕನ್ನಡ ನ್ಯೂಸ್ ಚಾನಲ್ ಮಾಡುತ್ತೆ. ನೋಡಿ, ಇಲ್ಲಿ ಏನಿದೆ ಅಪ್ಡೇಟ್ ಅನ್ನೋದನ್ನು ನೋಡ್ತಾ ಹೋದರೆ ಇಲ್ಲಿಯೂ ಕೂಡ ಅದೇ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕೆಲವೊಂದು ಮುಖ್ಯವಾದ ಮಾಹಿತಿ ಕೊಡ್ತಾರೆ. ಏನಂದರೆ, ನೀವಿಲ್ಲಿ ಕಾಣ್ತೀರಿ, ರಾಜ್ಯ ಸರ್ಕಾರವು ಶೀಘ್ರದಲ್ಲೇ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಿಕ್ಕಿದೆ. ಈ ಬಾರಿ ದೈಹಿಕ ಶಿಕ್ಷಣ ಶಿಕ್ಷಕರು, ನೋಡಿ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಫಿಸಿಕಲ್ ಎಜುಕೇಷನ್ ಟೀಚರ್ ನೇಮಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಎಂದು ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರುವಂತಹ ಶ್ರೀಯುತ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಎಲ್ಲಿ ತಿಳಿಸಿರುವಂಥದ್ದು ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ಮುಂದೆ. ಅವ್ರು ಹೇಳ್ತಾರೆ, ಈ ಒಂದು ಪತ್ರಿಕೆಯ ಪ್ರಕಾರ
ವಿಧಾನ ಪರಿಷತ್ನಲ್ಲಿ BJPಯ ಚಿದಾನಂದ ಎಂ ಗೌಡ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಅವರ ಪ್ರಶ್ನೆಗೆ ಉತ್ತರಿಸಿರುವಂತಹ ಶಿಕ್ಷಣ ಸಚಿವರು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಒಟ್ಟು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೀಲಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು 15,000 ಶಿಕ್ಷಕರು ಏನಾಗಿದ್ದಾರೆ, ಒಟ್ಟು ಶಿಕ್ಷಕರು. ಇದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಒಳಗೊಂಡಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ನಡೀಲಿಕ್ಕಿದೆ. ಪ್ರಸ್ತುತ ಪ್ರಾಥಮಿಕ ಶಾಲೆಗಳಲ್ಲಿ ಅದೇ ಮಾಹಿತಿ ಹೇಳ್ತಾರೆ. 3,361, ಹೈಸ್ಕೂಲಲ್ಲಿ 1,861, ಒಟ್ಟು 5,202 ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಕೂಡ ಇದರಲ್ಲಿ ಒಳಗೊಂಡಿರುವಂಥ ವಿಚಾರವನ್ನು ಕೂಡ ಅವರು ತಿಳಿಸ್ತಾರೆ. ಅದ್ರ ಜೊತೆ ಅವರು ಮತ್ತೆ ಹೇಳ್ತಾರೆ ಏನಂದರೆ, ಕಲ್ಯಾಣ ಕರ್ನಾಟಕ ವಿಶೇಷ ಒತ್ತು, ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾದ ಪ್ರಾತಿನಿಧ್ಯತೆಯನ್ನು ಕೊಡ್ತಾರೆ. ಕಳೆದ ಬಜೆಟ್ನಲ್ಲಿ ಘೋಷಿಸಿರುವ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿರುವಂತಹ 5,267 ಹುದ್ದೆಗಳ ಪ್ರಕ್ರಿಯೆ ಈಗಾಗಲೇ ಚಾಲನೆಯಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಈ ಒಂದು ಪ್ರೌಢಶಾಲೆ ಪ್ರಾಥಮಿಕ ಶಾಲೆಯಲ್ಲಿರುವಂತಹ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಉಳಿದ ವಿಷಯ ಶಿಕ್ಷಕರು, ಅವರಿಗೆ ಅತಿ ಮುಖ್ಯವಾದ ಮಾಹಿತಿ ಏನಂದರೆ, ನೋಡಿ, ಈ ಎಲ್ಲ ನೇಮಕಾತಿ ಅನ್ನುವಂಥದ್ದು ನೇರ ನೇಮಕಾತಿಯ ಮೂಲಕ ಈ ಒಂದು ಆಯ್ಕೆ ನಡೆಯಲಿಕ್ಕಿದೆ. ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವಂತಹ ಪ್ರಸ್ತಾವನೆಯು ಸರ್ಕಾರ ಪರಿಶೀಲಿಸ್ತಾ ಇದೆ, ಅದರ ಸರ್ಕಾರದ ಪರಿಶೀಲನೆಯಲ್ಲಿದೆ ಅನ್ನೋದನ್ನು ತಿಳಿಸ್ತಾರೆ. ಅಂದರೆ ಈ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಒಳಗೊಂಡಂತೆ ಎಲ್ಲ ಶಿಕ್ಷಕರ ಯಾವ ರೀತಿ ಭರ್ತಿ ಆಗುತ್ತೆ ಅಂದರೆ ಹುದ್ದೆ ಅದು ನೇರ ನೇಮಕಾತಿಯ ಮೂಲಕ ಹುದ್ದೆಗಳು ಭರ್ತಿ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಮಾಹಿತಿ, ಇತ್ತೀಚಿನ ದಿನಗಳಲ್ಲಿ ಮೌಲ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾದ ಮಾಹಿತಿಯನ್ನು ಇಲ್ಲಿ ನಮ್ಮ ಶಿಕ್ಷಣ ಸಚಿವರು ಹಂಚಿಕೊಳ್ತಾರೆ. ಏನದು, ಮೌಲ್ಯ ಶಿಕ್ಷಣಕ್ಕೆ ಪ್ರತ್ಯೇಕವಾದಂಥ ಅವಧಿಯನ್ನು ಕೊಡಲಾಗುವುದು ಅಂತ ಹೇಳ್ತಾರೆ. ದೈಹಿಕ ಶಿಕ್ಷಣದ ಅವಧಿಯಲ್ಲಿ ನೀವಿಲ್ಲಿ ಕಾಣ್ತೀರಿ, ಮೌಲ್ಯ ಶಿಕ್ಷಣವನ್ನು ಬೋಧಿಸ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆಗೆ ಸ್ಪಷ್ಟನೆಯನ್ನು ಕೊಡ್ತಾ ಸಚಿವರು ಹೇಳ್ತಾರೆ, ಮೌಲ್ಯ ಶಿಕ್ಷಣವನ್ನು ದೈಹಿಕ ಶಿಕ್ಷಣದ ಅವಧಿಯಲ್ಲಿ ನೀಡುವ ಬದಲಿಗೆ ಅದಕ್ಕಾಗಿಯೇ ಪ್ರತ್ಯೇಕ ಪಿರಿಯಡ್ ಮೀಸಲಿಟ್ಟು ಬೋಧಿಸಲಾಗುವುದು ಎನ್ನುವಂತಹ ಮಾಹಿತಿಯನ್ನು ವಿಧಾನಸಭೆಯಲ್ಲಿ ಸನ್ಮಾನ್ಯ ನಮ್ಮ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಕೊಡ್ತಾರೆ. ಸೊ ಇಲ್ಲಿ ನಮಗೆ ಅತಿ ಮುಖ್ಯವಾದ ಮಾಹಿತಿ ಏನು ಸಿಗುತ್ತೆ ಅಂದರೆ, ಸದ್ಯದಲ್ಲೇ 5,202 ಹುದ್ದೆಗಳು, ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಒಟ್ಟು 5,202 ಹುದ್ದೆಗಳು ದೈಹಿಕ ಶಿಕ್ಷಕರ ಹುದ್ದೆಗಳು. ಒಟ್ಟಾರೆ ಶಿಕ್ಷಕರಿಗೆ ಸಂಬಂಧಪಟ್ಟಾಗೆ 15,000 ಏನು ಶಿಕ್ಷಕರ ಹುದ್ದೆಗಳು ಈ ಒಂದು ಮುಂದಿನ ದಿನಗಳಲ್ಲಿ ಭರ್ತಿಯಾಗಲಿಕ್ಕಿದೆ. ಅದು ನೇರ ನೇಮಕಾತಿಯ ಮೂಲಕ ಭರ್ತಿಯಾಗಲಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೀಗ ನಮಗೆ ಅಧಿಕೃತವಾಗಿ ಸಿಗ್ತಾ ಇದೆ. ಆತ್ಮೀಯರೇ, ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಇತರ ಶಿಕ್ಷಕರು ಹಲವಾರು ವರ್ಷಗಳಿಂದ ಈ ಒಂದು ಸರ್ಕಾರಿ ಕೆಲಸಕ್ಕಾಗಿ, ಸರ್ಕಾರಿ ಸೇವೆಗಾಗಿ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಇನ್ನು ಸದ್ಯದಲ್ಲೇ ಬರುವಂತಹ ನೇರ ನೇಮಕಾತಿಯ ಮೂಲಕ ಆಯ್ಕೆ ಆಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹಂಚ್ತಾ ಹೋಗ್ತೇನೆ. ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.